ಜನಗಳ ವಿದ್ಯುತ್ ಮಾಡ್ತಾರೆ ಅಪ್ಪ ಅಮ್ಮಗೆ ಅಪ್ರಿಷಿಯೇಟ್ ಮಾಡ್ತಾರೆ, ಪ್ರೋತ್ಸಾಹ ಮಾಡಿದ್ದಾರೆ. ಇಷ್ಟೊಂದು 1 ಗಂಟೆಗಿಂತ ಜಾಸ್ತಿ ಮಾಹಿಕ ನಾಗದೀಪ್ ಒಂದು ಅದ್ಭುತ ಸಜ್ಜೆಯನ್ನು ನಮಗೆ ಕೊಟ್ಟಿದ್ದಾರೆ. ಒಂದು ವೀಣಾವದನ ರಾಯರ ಅತ್ಯಂತ ಪ್ರಿಯವಾದ ಒಂದು ಇನ್ಸ್ಟ್ರೂಮೆಂಟ್. ವೀಣಾ ವೆಂಕಟ ಭಟ್ರ ಮೊಮ್ಮಕ್ಕಳು ರಾಯರು. ವೀಣಾ ವೆಂಕಟನಾಥ ಅಂತ ಹೆಸರು. ಅತ್ಯಂತ ಪ್ರಿಯವಾದ ಒಂದು ವಾದ್ಯ. ನಿರಂತರವಾಗಿ ರಾಯರ ಸೇವೆಯನ್ನ ಇಷ್ಟೊತ್ತಂಗ ಮಾಡಿದಳು. ರಾಯರಿಗೆ ಇವಳು ದೇವರುಗಳಿಗೆ ಸೇವೆ ಮುಗಿಸಿದ ಸರಿ, ಸಂತೋಷ. ಜೊತೆಗೆ ಅವರ ರಾಯರ ಗುರುಗಳು ಅದನ್ನು ಮಾಡಿದ ಕೆಲವು ಹಾಡುಗಳನ್ನು ಕೂಡ ಅವರು ನುಡಿಸಿದ್ರು. ಒಂದು ಭದ್ರಾಚಾರ್ಯ ಮಾಡಿದ ಒಂದೇ ಒಂದೇ ಸದಾನಂದ, ಆಮೇಲೆ ಅನಂತರ ಪಾಲಯಾಕ್ಷದ ನಮ್ಮ ವಾದಿರಾಜರು ಮಾಡಿದಂತಹ ಒಂದು ಕೃತಿಯನ್ನು ಕೂಡ ನುಡಿಸುತ್ತೆ. ಬಹುಶಃ ರಾಯರಿಗೆ ಅದರಿಂದ ಜಾಸ್ತಿ ಸಂತೋಷ ಆಗಿರುತ್ತೆ. ಇದ್ರೆ ಅವರಿಗೆ ರಾಯರಿಗೆ ದೇವರಿದ್ದೇ ಇದ್ದಾರೆ, ಆದರೆ ಅವರ ಗುರುಗಳು ಪರಮಗುರುಗಳಿಗೆ ಒಂದು ಗೌರವ ತೋರಿಸಿದ್ರೆ ಹೆಚ್ಚಿನ ಸಂತೋಷವಾಗುತ್ತೆ. ರಾಯರು ಬಹಳ ಸಂತೋಷಪಟ್ಟು ಬಹುಶಃ ನಾವು ಗಮನಿಸಿಲ್ಲ, ಸರಿ ತಲೆ ತೂಗಿರಬಹುದು ಬೃಂದಾವನ ಕೂಡ ಅಷ್ಟು ಚೆನ್ನಾಗಿರುತ್ತೆ ಮಗು. ಅವರಿಗೆ ದಯವಿಟ್ಟು ಚಪ್ಪಾಳೆ ಮೂಲಕ ಅವರಿಗೆ ಪ್ರೋತ್ಸಾಹಿಸಬೇಕು. ಈ ಚಿಕ್ಕ ವಯಸ್ಸಿನಲ್ಲೇ 9ನೇ ಕ್ಲಾಸ್ ಓದ್ತಿದ್ದಾಳೆ. ಈ ಚಿಕ್ಕ ವಯಸ್ಸಲ್ಲಿ ನಿತ್ವತ್ ಮಾಡಿ ಒಂದು ಅವಳ ಈಗ ಹೇಳ್ತಾ ಇದ್ರು ನೋಡಿ, ನಿಮ್ಮೆದುರಿಗೆ ಅವಳು ವೀಣಾವನ್ನು ಬಾರಿಸೋದು, ಹಾಡು ಕೂಡ ಹೇಳಿದ್ದು, ಭರತನಾಟ್ಯ ಕೂಡ ಮಾಡ್ತಾರೆ ಅಂತ ಹೇಳ್ತಿದ್ರು. ಅವರ ಒಂದು ಕಲಾ ಸರಸ್ವತಿ ಅವಳಿಗೆ ಈ ಚಿಕ್ಕ ವಯಸ್ಸಲ್ಲೇ ಬಂದುಬಿಟ್ಟಿದ್ದಾಳೆ. ಇದೇ ಪ್ರಕಾರವಾಗಿ ಆ ಸರಸ್ವತಿ ದೇವರು ಸರಸ್ವತಿಯ ಒಂದು ಆಶೀರ್ವಾದ, ಗುರುಗಳ ಆಶೀರ್ವಾದ ಸದಾ ಅವಳ ಮೇಲಿದ್ದು, ಇದೇ ಪ್ರಕಾರವಾಗಿ ಅವಳು ಮುಂದೆ ಕೂಡ ಅವಳ ಯಶಸ್ಸನ್ನ ಪಡೆದು ಇದೇ ದೊಡ್ಡ ದೊಡ್ಡ ಆಗಲೇ ಅವಳು ಬೇರೆ ಕಡೆ ಕನ್ಸರ್ಟ್ ಕೊಟ್ಟಿದ್ದಾಳೆ. ಮಂತ್ರಾಲಯದಲ್ಲೂ ಕೂಡ ಅವಳು ಹೇಳಿದಾಳೆ, ರಾಯರ ಮುಂದೆ ವೀಣಾ ಮೊದಲು ಮಾಡಿದಾಳೆ, ಆ ಸನ್ನಿಧಾನ ಮಾಡಿದಾಳೆ. ಇನ್ನು ಹೆಚ್ಚೆಚ್ಚು ತಿರುಪತಿಯಲ್ಲಿ ಕೂಡ ವೆಂಕಟೇಶ್ ದೇವರ ಮುಂದೆ ಅವಳು ಬಾರಿಸೋ ಅವಕಾಶ ಸಿಗಲಿ, ಸೇವೆಯನ್ನು ಮಾಡುವಂತ ಅವಕಾಶ ಸಿಗಲಿ ಅಂತ ಕೇಳ್ಕೊಳ್ತಾ ಗುರುಗಳ ಮೂಲಕ ದೇವರು. ಹಾಗಾಗಿ ನಿಮಗೆ ಗುರುಗಳ ಸಂಪೂರ್ಣ ಆಶೀರ್ವಾದ ಇದ್ರೆ ಅದೇನು ವಿಷಯ ಅಲ್ಲ, ಆದಷ್ಟು ಬೇಗ ದೇವರ ಒಂದು ಆಶೀರ್ವಾದ ನಿಮ್ಗಾಗಲಿ. ಈ ಜೊತೆಗೆ ಇದ್ರ ಜೊತೆ ಕರೆಕ್ಟ್ ಜೊತೆಗೆ ಇನ್ನ ವಿದ್ಯಾಭ್ಯಾಸ ಬಹಳ ಚೆನ್ನಾಗಾಗಲಿ ಅಂತ ರಾಯರು ನಾವು ಕೇಳ್ಕೊತೀವಿ. ಅದು ಇಂಪಾರ್ಟೆಂಟು. ಬಹಳ ಸಂತೋಷ ಅಮ್ಮ. ಇದೇ ಪ್ರಕಾರವಾಗಿ ರಾಯರ ಸೇವೆ ನಿರಂತರವಾಗಿ ನಡೆದಿ. ನಮ್ಮ ಇಲ್ಲಿನ ನಮ್ಮ ಎಲ್ಲರ ನಿಮಗೆ ರಾಯರ ಮಠದ ಒಂದು ಸಂಘ ಇದೆ, ಸಂಘ ಟ್ರಸ್ಟ್ ಇದೆ. ಆ ಟ್ರಸ್ಟ್ ಪರವಾಗಿ ನಿಮಗೆ ಬಹಳ ಧನ್ಯವಾದಗಳ ಜೊತೆಗೆ ಆಶೀರ್ವಾದವನ್ನು ಕೂಡ ಎಲ್ಲರೂ ಕೂಡ ಮಾಡ್ತಾರೆ ರಾಯರ ಮೂಲಕ. ಬಹಳ ಸಂತೋಷ. ಜೊತೆಗೆ ಇವತ್ತು ಸುಧೀಂದ್ರ ಅಪ್ಪಯ್ಯವರು ಅದ್ಭುತವಾಗಿ ನಡೆಸಿದ್ದಾರೆ. ನಿಮಗೂ ಕೂಡ ಬಹಳ ರಾಯರಿಗೆ ಆಶೀರ್ವಾದ ಮಾಡಿ ಅಂತ ಕೇಳ್ತೀವಿ. ಇದೆಲ್ಲದಕ್ಕೂ ಕೂಡ ಅವರ ತಂದೆ ತಾಯಿಗಳ ಪ್ರೋತ್ಸಾಹ ನಮಗೆ ಬಹಳ ಮುಖ್ಯ. ಏನಿರ್ಬೋದು, ಮಕ್ಕಳು ಎಷ್ಟೇ ವಿದ್ಯಾವಂತ ಇರ್ಬೋದು, ಪ್ರತಿಭೆ ಇರ್ಬೋದು, ಅದಕ್ಕೊಂದು ವೇದಿಕೆಯನ್ನು ಮಾಡಿಕೊಟ್ಟು ಅದರ ಮಕ್ಕಳ ಒಂದು ಏನು ಇಂಟ್ರೆಸ್ಟ್ ಇದೆ ಅದನ್ನು ನಾವು ಬರೀ ಓದು ಅಂದರೆ ಸರಿ, ಅಕಾಡೆಮಿಕ್ ಜೊತೆಗೆ ಮಕ್ಕಳ ಒಂದು ಪ್ರತಿಭೆಯನ್ನು ಗುರುತಿಸಿ ಅದಕ್ಕೆ ಪ್ರೋತ್ಸಾಹ ಕೊಡಬೇಕಾದ್ದು ತಂದೆ ತಾಯಿಗಳ ಕರ್ತವ್ಯ. ಆ ತಂದೆ ತಾಯಿಗಳು ಸಂಪೂರ್ಣವಾಗಿ ಅವರಿಗೆ ಒಂದು ಆಶೀರ್ವಾದ ಮಾಡಿ, ಬಹುಶಃ ತಾಯಿಗೆ ಗುರು ಅಲ್ಲ, ತಾಯಿಯ ಗುರು ಪ್ರಾಥಮಿಕ ಗುರು ತಾಯಿಯವರು ಅಲ್ಲೇ ಇದ್ದಾರೆ. ಕೂಡ ತಾಯಿಗೂ ಕೂಡ ಸಂತೋಷ, ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಈಗ ನೀವು ನಮ್ಮ ಐದವರು ಬಂದು ರಾಯರ ಒಂದು ಆಶೀರ್ವಾದದ ಒಂದು ಕಾಣಿಕೆ ತಗೋಬೇಕು ಅಂತ ಕೇಳ್ತೀವಿ. ಶ್ರೀಮತ್ ಸದ್ಗುರು ರಾಘವೇಂದ್ರ ಮಂಗಳ್ಪಡಿ. ಈಗ ಸುದೀಪ್ ಸುರೇಂದ್ರ ಪ್ರಭು